ಹಲೋ, ಎಲ್ಲಿದ್ಯಾ ಸೂರ್ಯ? ಇನ್ನೊಂದು 10 ನಿಮಿಷ ಕಣೋ, ಹೊರಡ್ತೀನಿ. ಆಗ್ಲೇ ಹೇಳ್ದೆ ಹೊರಟಿದ್ದೀನಿ ಅಂತ. ಹೊರಟಿದ್ದೆ ಕಣೋ, ಇಲ್ಲಿ ಕಾಫಿ ಕುಡ್ಕೊಂಡು ಹೋಗ್ಲೇಬೇಕು ಅಂತ ಫೋರ್ಸ್ ಮಾಡ್ತಿದ್ದಾರೆ. ಹಾಗಾದ್ರೆ ಇನ್ನೂ ಎಷ್ಟೊತ್ತಾಗ್ಬೋದು? ಇನ್ನೊಂದು 10 ನಿಮಿಷ ಅಷ್ಟೇ, ಕಾಫಿ ಕುಡ್ಕೊಂಡು ಹೊರಡ್ತೀನಿ. ನೀವೆಲ್ಲಿದ್ದೀರಾ? ಅವ್ನು ಮೋಹನ್ ಇಲ್ಲ, ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಟೋದ. ನಿನ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ, ಬಾರಪ್ಪ ಇಲ್ಲೇ ಇದ್ದೀನಿ. ಸರಿ ಸರಿ, ಇಲ್ಲಿಂದ ಹೊರಟ್ಮೇಲೆ ಕಾಲ್ ಮಾಡ್ತೀನಿ ಇರು. ಸರಿನಪ್ಪ, ಇಡ್ಲಾ? ಸರಿ ನವೀನ್. ಕಲ್ಯಾಣಿ ಅವರೇ, ನನಗೆ ಅರ್ಜೆಂಟ್ ಕೆಲಸ ಇದೆ, ಲೇಟ್ ಆಗ್ತಾ ಇದೆ, ನಾನು ಹೊರಡ್ತೀನಿ. ಕಾಫಿ ರೆಡಿ ಇದೆ ರೀ. ಹೌದಾ, ಸರಿ ನಡೀರಿ. ಸೂರ್ಯ ಅವರೇ, ಇವಾಗ ನೀವು ಹೊರಟಿದ್ದೀರಾ? ನಾಳೆ ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ಕಾಲ್ ಮಾಡ್ಬೋದಾ? ಸರಿ, ಕಾಲ್ ಮಾಡಿ ಏನಿದ್ರು ಮಾತಾಡ್ತೀನಿ. ಸೊ ಇವಾಗ ಟೈಮ್ ಆಯಿತು, ನಾನು ಹೊರಡ್ತೀನಿ ರೀ. ಸರಿ ಬನ್ನಿ. ಅದು ಒಳಿ ಅಂದರೆ ನಾಳೆ ನಾವು ಹೋಗ್ತಾ ಇದ್ದೀವಿ ಉಂಗ್ರ ತೆಗಿಯೋಕ್ಕೆ. ಬೇಡ ಆಂಟಿ, ರಿಂಗ್ ಇವ್ರ ಹತ್ರನೇ ಇದೆ. ಸೊ ಫಂಕ್ಷನ್ಗೆ ಬಂದಾಗ ಹಾಕೊಂಡ್ರಾಗುತ್ತೆ. ಇಬ್ರಿಗೂ ತಂದಿದ್ದೀವಿ, ನೀವೇನು ತರಬೇಡಿ. ಅಲ್ಲ ಅಳಿ ಅಂದರೆ ಉಂಗ್ರ ನಾವು ತಗೋಬತ್ತಿದ್ವಿ ನಿಮಗೆ, ನೀವೇ ಯಾಕೆ ತರಕ್ಕೆ ಹೋದ್ರಿ? ಪರವಾಗಿಲ್ಲ ಬಿಡಿ ಆಂಟಿ, ನನಗೂ ಆಸೆ ಇರುತ್ತಲ್ವಾ ಒಂದೇ ಥರ ರಿಂಗ್ ಹಾಕ್ಬೇಕಂತ. ಸರಿ ಹೇಳಿ ಅಂದರೆ ನಾನು ಬೀಗ್ರತಾಗ ಮಾತಾಡ್ತೀನಿ ಬಿಡ್ರಿ. ಹಾಂ ಸರಿ, ಅಮ್ಮನ ಹತ್ರ ಮಾತಾಡಿ. ಅಂದಾಗೆ ನೀವು ಯಾವತ್ತು ಡೇಟ್ ಕೊಡ್ತೀರಾ ಅಂತ ಒಂಚೂರು ನಾನು ಹೇಳ್ಬಿಟ್ರೆ ನಮಗೆ ನಾವು ಹೊಂದಿಸ್ಕೊಳಕ್ಕೆಲ್ಲ ಸೊರೋಗ್ತಳಿ ಅಂದರೆ. ಅಲ್ಲ, ಎಂಗೇಜ್ಮೆಂಟ್ ನಾವೇ ಮಾಡಿಕೊಟ್ರು ನಾವೇನೇ ಯಾವ ದಿವಸ ಅಂತ ಹೇಳ್ಬೋದು, ಆದರೆ ನೀವು ಅರ್ಜೆಂಟ್ನಾಗ ಆಗಲಿ ಅಂತ ಹೇಳ್ತಿದ್ದೀರಲ್ವಾ, ಅದಕ್ಕೆ ನೀವೇ ಒಳ್ಳೆ ದಿವಸ ನೋಡಿ ಹೇಳಿರಿ, ಅವತ್ತಿನ ದಿವಸನೇ ನಾವೆಲ್ಲ ರೆಡಿ ಮಾಡ್ಕೊತೀವಿ. ಸರಿ ಆಂಟಿ, ನಾನು ನಂಬರ್ ಕೊಟ್ಟಿದ್ದೀನಿ ಕಲ್ಯಾಣಿ ಅವ್ರಿಗೆ. ನಾಳೆ ಕಾಲ್ ಮಾಡಿಸಿ ನೀವು, ಸರಿನಾ? ಇವತ್ತು ಹೋಗಿ ನಾನು ಅಪ್ಪ ಅಮ್ಮನ ಜೊತೆ ಮಾತಾಡ್ತೀನಿ ಏನು ಮಾಡಬೇಕು ಅಂತ. ಆದಷ್ಟು ಬೇಗ ತಿಳಿಸ್ತೀವಿ. ಸರಿ ಆಗ್ಬೋದು ಹೇಳಿ ಅಂದರೆ, ಅದನ್ನೇ ಕೇಳೋಣ ಅಂತ ಬಂದೆ, ಆವಲೇ ಮರ್ತೋಗಿದ್ದೆ ಹೇಳಿ ಅಂದರೆ ನಾನು. ಇನ್ನೇನು ತಡ ಮಾಡೋದು ಬೇಡ ಆಂಟಿ. ನೀವು ಸುಮ್ಮನೆ ಇದ್ರೂ ಅಮ್ಮ ಅಂತೂ ಸುಮ್ಮನೆ ಇರಲ್ಲ. ಆಲ್ರೆಡಿ ಅವರೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಯಾವುದಕ್ಕೂ ರೆಡಿ ಮಾಡ್ಕೊಳ್ಳಿ, ಓಕೆನಾ? ಆದಷ್ಟು ಬೇಗ ತಿಳಿಸ್ತೀವಿ. ಹೌದಾ, ಸರಿ ಹೇಳಿ ಅಂದರೆ ಆಯಿತು. ಮತ್ತೆ ಇನ್ನೇನಾದರೂ ಶಾರ್ಟೇಜ್ ಇದ್ದರೆ ಅಥವಾ ಇನ್ನೇನಾದರೂ ಬೇಕು ಅಂತಂದರೆ ಹೇಳಿ, ನಾವು ಅರೇಂಜ್ ಮಾಡ್ತೀವಿ, ಸರಿನಾ? ಆಯ್ತು ಆಯ್ತು ಹೇಳಿ ಅಂದರೆ. ಸರಿ ಆಂಟಿ, ಟೈಮ್ ಆಯಿತು, ನಾನು ಹೊರಡ್ತೀನಿ. ಅಲ್ಲ, ಬ್ಯಾಗುಗಳೆಲ್ಲ ತಗೊಬಂದು ಇಲ್ಲೇ ಇಕ್ಕಿದ್ದೀರಾ, ನೀವೇನು ತಗೊಂಡೋಗಂತಿದ್ದಿಲ್ವಾ? ಇಲ್ಲ ಆಂಟಿ, ಎಲ್ಲ ಇವ್ರ ಕಡೆನೇ ಇರಲಿ. ಅದೇ ರಿಂಗ್ ಒಂದು ಇಲ್ಲಿಂದನೇ ಕೊಡ್ತಾರಾ ಅಥವಾ ಅಲ್ಲಿಂದನೇ ತೊಗೊಂಬರ್ಬೇಕು, ಏನೋ ಶಾಸ್ತ್ರ ನನಗೆ ಗೊತ್ತಿಲ್ಲ. ಒಂದು ವೇಳೆ ಅಲ್ಲಿಂದನೇ ತರಬೇಕು ಅಂತಂದರೆ ಓಕೆ, ಇರಲಿ, ಪರವಾಗಿಲ್ಲ. ಏನು ಆ ಥರ ಎಲ್ಲ ಏನಿಲ್ಲ ಅನಿಸುತ್ತೆ. ಇಲ್ಲೇ ಇರಲಿ ಬಿಡಿ, ಪರವಾಗಿಲ್ಲ ಅಲ್ವಾ? ಫಂಕ್ಷನ್ ದಿವಸ ಈಗೂ ಆಗ್ತಾರಲ್ವಾ? ಪರವಾಗಿಲ್ಲ ಅಳಿ ಅಂದರೆ ಎರಡು ಈಗಲೇ ತಗೊಂಡು ಹೋಗ್ಬಿಡ್ರಿ, ನಮಗೇನು ತೊಂದರೆ ಇಲ್ಲ. ಅಲ್ಲಿಂದ ತಗೊಬರೋದೇ ಸಂಪ್ರದಾಯ, ಯಾಕಂದರೆ ಗಂಡಿನ ಮನೆಯಿಂದನೇ ಬರಲಿ. ಎರಡು ಈಗಲೇ ತಗೊಂಡು ಹೋಗ್ಬಿಡ್ರಿ. ಅಯ್ಯೋ, ಬೇಜಾರು ಮಾಡ್ಕೊಬೇಡಿ ಆಂಟಿ, ನಾನು ಹಾಗೆ ಹೇಳ್ತೆ ಅಂತ. ಅಯ್ಯೋ ಅಳಿ ಅಂದರೆ ನೀವು ಹೇಳಿದ್ದೆ ಒಳ್ಳೇದಾಯಿತು. ಸುಮ್ಮನೆ ನೀವು ಅಲ್ಲಿಂದ ತಗೊಬರೋದೇ ನಮಗೆ ಸಂಪ್ರದಾಯ. ತಗೊಂಡೋಗ್ರಿ, ಯಾಕಂದರೆ ಅವ್ರು ನೋಡ್ಬೇಕಲ್ವ ಅಪ್ಪ ಅಮ್ಮ. ಅವರು ನೋಡಲಿ, ಅವ್ರಿಗೆ ಇಷ್ಟ ಆಗಲಿ ಫಸ್ಟು. ಅಕಸ್ಮಾತ್ ಏನಾನ ಒಂಚೂರು ಅವ್ರ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಂದರೆ ಬೇಕಾದರೆ ಬೇರೆ ತರ್ಬೋದಲ್ವಾ, ಅವು ಕೊಟ್ಬಿಟ್ಟು ಇಲ್ಲೇ ಮಾಡಿಕೊಂಡ್ರಿ ಹೆಂಗೆ ಹೇಳ್ರಿ, ಅವರು ನೋಡಲಿ. ಸರಿ ಆಂಟಿ, ನಿಮ್ಮ ಇಷ್ಟ. ಇಷ್ಟ ಅಂಬದೇನಿಲ್ಲ, ತಗೊಬಂದು ಕೊಡ್ತೀನಿ ರೀ. ಕಲ್ಯಾಣಿ ಹೋಗಮ್ಮ, ಎಲ್ಲಿಕ್ಕಿದೆ ತಗೊಬಂದು ಕೊಡು. ಸರಿ ಆಂಟಿ, ನಾನು ಹೊರಗಡೆ ಇರ್ತೀನಿ. ಕಲ್ಯಾಣಿ ಅವ್ರನ್ನ ಕಳಿಸ್ಕೊಡಿ. ಬಂದ್ರಾಳಿ ಅಂದರೆ ಕೂಕಡ್ರಿ, ಕಾಫಿ ಕುಡಿಯೋರಂತೆ. ಇಲ್ಲ ಮಾಮ, ಈಗ ತಾನೇ ಕುಡ್ದೆ. ಎಲ್ಲೋಗಿದ್ರಿ? ಹಿಂಗೆ ಕೆಲ್ಸಗಳು ಇರ್ತಾವಲ್ಲ ಅಳಿ ಅಂದರೆ, ವಾಲ್ ಕಡೆಗೆ ಹೋಗಿದ್ದೆ, ಈಗ ಬಂದೆ. ಗಾಡಿ ನಿಂತಿದ್ದು ನೋಡಿ ಬಂದವ್ರೆ ಅನ್ಕೊಂಡೆ ಬಂದೆ. ನಾನು ಇಷ್ಟೊತ್ತಿಗೆ ಬರಲ್ಲ, ವಾಲ್ಟಾಗಿಂದ ದಿನಾನು ಇನ್ನು ಕತ್ಲಾಗ್ತತೆ ಬರೋದು. ಏನಂದ್ರೆ ಇವತ್ತು ಬಂದಿರ್ತೀರಾ, ಇನ್ನು ಹೊರಟೋಗ್ಬಿಡ್ತೀರಲ್ಲ ಅಂತ ಬಂದೆ. ಸೊ ಅದಕ್ಕೆ ನೋಡ್ರಿ, ಹೋಗ ಸರಿ ಸಿಕ್ಕಿರಿ. ಸರಿ ಮಾವ, ಆಂಟಿ ಹತ್ರ ಎಲ್ಲ ಹೇಳಿದ್ದೀನಿ, ಏನಾದರೂ ಇದ್ದರೆ ಕಾಲ್ ಮಾಡಿಸಿ, ನಾನು ನಂಬರ್ ಕೊಟ್ಟಿದ್ದೀನಿ. ಒಳ್ಳೆ ಕೆಲಸ ಮಾಡಿರಿ, ನಂಬರ್ ಕೊಟ್ಟಿದ್ದೀರಾ. ಹಂಗಾರೆ ಫೋನ್ ಮಾಡಿಸ್ತೀನಿ ಬಿಡ್ರಿ, ಅಕ್ಕ ಇಂತಾಗ ಮಾತಾಡೋಕ್ಕೆ. ಸುಮ್ಮನೆ ಇನ್ನು ನೀವು ಹೋಗೋದು ಬರೋದೆಲ್ಲ ತೊಂದರೆ ಆಗುತ್ತಲ್ವಾ? ಫೋನ್ ಮಾಡಿಬಿಟ್ರೆ ನಮಗೂ ಅನುಕೂಲ ಆಗುತ್ತೆ, ನಿಮಗೂ ಅನುಕೂಲ ಆಗುತ್ತೆ. ಸರಿ, ನಾನು ಹೊರಗಡೆ ಇರ್ತೀನಿ, ಬೇಗ ಕಳಿಸ್ಕೊಡಿ. ಆಗ್ಬೋದಳಿ. ಕಲ್ಯಾಣಿ ಅವರೇ, ನಾನು ಇನ್ನು ಬರಲಾ? ಸರಿ ರೀ, ಹುಷಾರು. ಆದರೂ ಇವತ್ತು ನೀವು ನನಗೆ ತುಂಬ ಮೋಸ ಮಾಡಿದ್ರಿ. ನಾನೇನು ಮೋಸ ಮಾಡಿದೆ? ಬೆಳಗ್ಗೆ ನೀವೇನು ನನಗೆ ಹೇಳ್ತೀನಿ ಅಂತ ಹೇಳಿದ್ರೆ ಹೇಳಲಿಲ್ಲ. ಓಹೋ, ಅದಾ, ಸಾರಿ ರೀ. ಯಾವತ್ತೂ ಈ ಥರ ಸಾರಿ ಕೇಳೋದು ಬೇಡ, ಸರಿನಾ? ಸರಿ, ಆದಷ್ಟು ಬೇಗ ಕರೆಯೋದಕ್ಕೆ ಟ್ರೈ ಮಾಡ್ತೀನಿ, ಸರಿನಾ? ಪರವಾಗಿಲ್ಲ ಬಿಡಿ, ನಿಮಗೆ ಮುಜುಗರ ಆಗುತ್ತೆ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಸರಿ, ನಿಮ್ಮ ಇಷ್ಟ, ಬರಲಾ? ನಿಜ ಹೇಳಬೇಕು ಅಂದರೆ ನೀವು ಹೊರಡೋದು ಸ್ವಲ್ಪನೂ ಇಷ್ಟ ಇಲ್ಲ ನನಗೆ. ಆದರೂ ವಿಧಿ ಇಲ್ವಲ್ಲ, ಹೋಗಲೇಬೇಕು. ಸರಿ, ಬಾಯ್. ಯಾಕ್ರಿ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಹೇಳ್ತೀರಾ? ಮತ್ತೆ ಬರ್ತೀನಿ ಬಿಡಿ. ನಿಜವಾಗ್ಲೂ ಬೇಜಾರಲ್ಲ, ಸ್ವಲ್ಪ ಮನ್ಸಿಗೆ ಕಷ್ಟ ಆಗುತ್ತೆ ನಿಮ್ಮನ್ನು ಕಳಿಸ್ಕೊಡೋದು, ಅದಕ್ಕೋಸ್ಕರ ಅಷ್ಟೇ. ನಾಳೆ ಕಾಲ್ ಮಾಡಿ ಮಾತಾಡ್ತೀನಿ, ಸರಿನಾ? ಸರಿ. ಇನ್ನೂ ಏನಾದರೂ ಮರ್ತಿದ್ರೆ ಕಾಲ್ ಮಾಡಿದಾಗ ಹೇಳಿ, ನಾನು ತೊಗೊಂಬರ್ತೀನಿ, ಸರಿನಾ? ಪರವಾಗಿಲ್ಲ ರೀ. ಆಮೇಲೆ ಇನ್ನೊಂದೇನೋ ಕೇಳಬೇಕಾಗಿತ್ತು ನಾನು ನಿಮಗೆ. ಕೇಳಿ. ಅದು ಅಮೌಂಟ್ ಏನಾದರೂ ಬೇಕಾಗಿತ್ತೇನ್ರಿ? ಅಯ್ಯೋ, ಅಮೌಂಟ್ ಎಲ್ಲ ಏನು ಬೇಡ. ಪರವಾಗಿಲ್ಲ, ನಾಚಿಕೆ ಪಡ್ಕೋಬೇಡ್ರಿ. ನಿಮಗೂ ಏನಾದರೂ ತೊಗೋಬೇಕಂತ ಆಸೆ ಇರುತ್ತಲ್ವಾ, ಅದಕ್ಕೆ ಕೇಳಿದೆ ಅಷ್ಟೇ. ಇಷ್ಟೆಲ್ಲ ನೀವೇ ಕೊಡ್ಸಿದ್ದೀರಾ, ಇದ್ರ ಮೇಲೆ ಇನ್ನೇನು ತೊಗೊಳೋದಿರುತ್ತೆ. ಏನಾದರೂ ಇದ್ರೆ ಹೇಳ್ತೀನಿ ಬಿಡಿ. ಸರಿ ರೀ, ಬರ್ತೀನಿ. ಸರಿ ರೀ, ಹುಷಾರಾಗೋಗಿ. ಕಲ್ಯಾಣಿ,
ಏ ಲೂಸು, ನಿನ್ಗೆ ಮಾತಾಡಿಸ್ತಾ ಇರೋದು. ಸುಮಾ, ನೀನ್ ಯಾವಾಗ ಬಂದೆ? ನಿನ್ ಮುಖ ಊದಿಸ್ಕೊಂಡು ಕೂತಿದ್ದಲ್ಲ, ಅವಾಗ್ಲೇ ಬಂದೆ. ಸುಮ್ಮನೆ ಇರೆ. ಯಾಕೆ ಇಲ್ಲಿ ಕೂತಿದ್ಯಾ? ಏನ್ ಕಳ್ತಾ ಇದೆ? ನಾನೆಲ್ಲ ಹೇಳ್ತಾ ಇದ್ದೆ? ಏನೇ ಕಲ್ಯಾಣಿ, ನನ್ನ ಹತ್ರನೇ ಸುಳ್ಳು ಹೇಳ್ತೀಯಲ್ಲ. ಏನು ಕಳ್ತಾ ಕೂತಿದ್ದೆ? ನೀನ್ ಅಳ್ತಿದ್ದಿದ್ ನಾನು ನೋಡ್ದೆ. ಅದು ಅಲ್ಲದೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಏನಾಯ್ತೆ? ಹಾಗೆಲ್ಲ ಏನಿಲ್ಲ ಕಣೆ ಸುಮಾ, ಯಾಕೋ ಗೊತ್ತಿಲ್ಲ, ಸ್ವಲ್ಪ ಬೇಜಾರಾಯ್ತು, ಅದಕ್ಕೆ ಸುಮ್ಮನೆ ಕೂತ್ಕೊಂಡೆ. ಬೇಜಾರಾಯ್ತಾ? ಯಾವಾಗ ಬಂದ್ರಿ ಶಾಪಿಂಗಿಂದ? ಆಗ್ಲೇ ಒಂದು ಅರ್ಧ ಗಂಟೆ ಆಯ್ತು ಕಣೆ ಬಂದು. ಓ, ಹುಡುಗ ಹೋದ್ನಾ? ಹ್ಞೂ ಕಣೆ, ಈಗ ತಾನೇ ಹೋದ್ರು. ಓ, ಅದಕ್ಕೆ ಮೇಡಮ್ ಅವ್ರು ಅಳ್ತಾ ಕೂತಿರೋದು. ಹಾಗೆಲ್ಲ ಏನಿಲ್ಲ ಕಣೆ, ಗೊತ್ತಿಲ್ಲ, ಯಾಕೆ ಗೊತ್ತಿಲ್ಲ ಸುಮಾ, ಸುಮ್ಮನೆ ಏನೇನೋ ಮನಸ್ಸಿಗೆ ಒಂಥರ ಬೇಜಾರು, ಅದಕ್ಕೆ ಸುಮ್ಮನೆ ಕೂತ್ಕೊಂಡೆ. ಏನಾಯ್ತು ಹೇಳು ಕಲ್ಯಾಣಿ, ಏನಾದರೂ ಅಂದೇನೆ ಹುಡುಗ? ಏನು ಅಂದಿಲ್ಲ ಕಣೆ, ಮತ್ತೆ ಯಾಕೆ ಬೇಜಾರಲ್ಲಿದ್ಯಾ? ಶಾಪಿಂಗ್ ಹೋಗಿ ಬಂದಿದ್ಯಾ, ಖುಷಿಯಾಗಿರ್ಬೇಕಲ್ವಾ? ಏನಾದರೂ ಅಂದಿರ್ತಾನ ಅವನು, ಅದಕ್ಕೆ ನೀನು ಈ ಥರ ಅಳ್ತಾ ಕೂತ್ಕೊಂಡಿದ್ಯಾ? ಏ ಪಾಪ, ಅವ್ರು ಏನೇ ಅನ್ನಕ್ಕೆ ಬರ್ತಾರೆ ನನಗೆ. ನಾನೇ ಏನಾದರೂ ಬೇಜಾರು ಮಾಡಿದರೆ ಮಾಡಿರ್ಬೇಕಷ್ಟೇ ಅವ್ರಿಗೆ. ಲೇ, ಮದುವೆ ಮುಂಚೆನೆ ಬಿಟ್ಕೊಡೋದನ್ನ ಸ್ವಲ್ಪ ಕಡಿಮೆ ಮಾಡು. ನಾನೆಲ್ಲೇ ಹಾಗೆ ಮಾಡಿದೆ ಸುಮಾ, ಏನೇನೋ ಮಾತಾಡ್ಬೇಡ ನೀನು. ಮತ್ತೆ ಇಷ್ಟೊಂದು ವಹಿಸ್ಕೊಂಡು ಮಾತಾಡ್ತಾ ಇದೀಯಾ? ನಾನು ಯಾಕೆ ಸುಳ್ಳು ಹೇಳಿ? ಅವ್ರೇನಾದರೂ ಅಂದಿದ್ರೆ ತಾನೇ ಹೇಳೋದಕ್ಕೆ. ಮತ್ತು ನೀನು ಯಾಕೆ ಸಪ್ಪಕ್ಕೆ ಕೂತಿದ್ದೆ, ಅದನ್ನು ಹೇಳು. ಹೇಳ್ತಾ ಇದ್ದೀನಲ್ವಾ, ಇಷ್ಟೊತ್ತು ಅವ್ರು ನನ್ನ ಜೊತೆ ಇದ್ದು ಇವಾಗ ಮನೆಗೆ ಹೋದ್ರಲ್ವಾ, ಅದಕ್ಕೆ ಸ್ವಲ್ಪ ಬೇಜಾರಾಯಿತು, ಅದಕ್ಕೆ ಅಷ್ಟೇ, ಇನ್ನೇನಿಲ್ಲ. ಅಷ್ಟೇನಾ? ನಾನು ಇನ್ನೇನು ಅಂದ್ಕೊಂಡೆ. ಹ್ಞೂ ಸುಮಾ, ನಾನು ಇನ್ನು ತುಂಬ ಮಿಸ್ ಮಾಡ್ಕೊಂಡೆ ಕಣೆ ಶಾಪಿಂಗಲ್ಲಿ. ಹೌದಾ? ನನಗೂ ಆಸೆ ಇತ್ತು ಬರಬೇಕು ಅಂತ, ಆದರೆ ನೀನೊಬ್ಳ ಜೊತೆಗೇನೆ, ನಿಮ್ಮ ಹುಡುಗನ ಜೊತೆಗಲ್ಲ. ನೆಕ್ಸ್ಟ್ ಟೈಮ್ ನಾವಿಬ್ಬರು ಶಾಪಿಂಗ್ ಹೋಗೋಣ ಕಣೆ. ಇನ್ನೇನು ಮದುವೆ ಹತ್ರ ಬರ್ತಾ ಇದೆಯಲ್ವಾ, ಹೋಗೋಣ. ಅಯ್ಯೋ, ಅದಕ್ಕೂ ಹೇಳ್ಬಿಡ್ತಾನೆ ನಿಮ್ಮ ಹುಡುಗ, ಎಂಗೇಜ್ಮೆಂಟ್ಗೆ ಕರ್ಕೊಂಡೋಗಿ ಶಾಪಿಂಗ್ ಮಾಡಿಸಿದ್ದಾನೆ, ಇನ್ನು ಮದುವೆಗೆ ಬಿಡ್ತಾನಾ? ಅವ್ರು ಕರ್ಕೊಂಡೋದ್ರೆ ಕರ್ಕೊಂಡೋಗ್ಲಿ, ನಾವಿಬ್ಬರು ಹೋಗೋಣ. ಸರಿ, ನೋಡೋಣ ಬಿಡು. ಏನೇನು ತೊಗೊಂಬಂದೆ? ಇನ್ನೇನು ತರ್ತಾರೆ ಸುಮಾ, ಸ್ಯಾರಿ ತೊಗೊಂಡೆ, ರಿಂಗ್ ಕೊಡಿಸಿದ್ದಾರೆ, ಆಮೇಲೆ ಅದಕ್ಕೆ ಬೇಕಾಗುವಂಥ ಬಳೆ, ಸರ, ಸ್ಲಿಪ್ಪರು, ಇಷ್ಟು ತೊಗೊಂಬಂದಿದ್ದೀನಿ. ನನಗಂತೂ ಖುಷಿ ಆಗ್ತಿದೆ, ಎಲ್ಲನೂ ನೋಡಬೇಕು ಅಂತ ಅನ್ನಿಸ್ತಿದೆ ಕಣೆ. ನೋಡಿವಂತೆ ಬಿಡು, ನಿನಗೆ ತೋರಿಸ್ದೆ, ಇನ್ಯಾರಿಗೆ ತೋರಿಸ್ದೆ. ಆದರೆ ರಿಂಗ್ ಇಲ್ಲ ಕಣೆ, ಅವರೇ ತೊಗೊಂಡೋದ್ರು. ಏನೋ ಶಾಸ್ತ್ರ ಅಂತೆ ಅಲ್ವಾ, ಹುಡುಗನ ಕಡೆಯವರೇ ತರಬೇಕು ಅಂತ ತೊಗೊಂಡೋಗಿದ್ದಾರೆ. ಹೋಗಲಿ ಬಿಡು, ಬೇರೆ ಎಲ್ಲ ನೋಡ್ತೀನಿ, ರಿಂಗ್ ಏನು ಬೇಡ ನನಗೆ. ಅದಕ್ಕೆ ಮೇಡಮ್ ಅವರು ಹುಡುಗ ಓದ್ನಲ್ಲ ಅಂತ ಅಳ್ತಾ ಕೂತಿದ್ಯಾ? ಹಾಗೆಲ್ಲ ಏನಿಲ್ಲ ಸುಮಾ, ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಇರಲಿ ಬಿಡು ಕಲ್ಯಾಣಿ, ನನಗೂ ಅರ್ಥ ಆಗುತ್ತೆ. ಆದರೆ ಇಷ್ಟೊಂದೆಲ್ಲ ನೀನು ಫೀಲಿಂಗ್ ಮಾಡ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಮದುವೆನೂ ಹತ್ರ ಬರ್ತಾ ಇದೆ. ಇನ್ನೇನು ಆದಷ್ಟು ಬೇಗ ಆ ಮನೆಗೆ ಹೋಗ್ತೀಯಾ, ನಿನ್ನ ಜೊತೆನೇ ಇರ್ತಾನೆ ಯಾವಾಗಲೂ. ನಿನ್ನ ಸೆರ್ಗೂ ಗಂಟು ಹಾಕೊಂಬಿಡು, ಬಿಡಲೇ ಬೇಡ. ಯಪ್ಪ ದೇವ್ರೆ, ಏನು ಮಾತಾಡ್ತಾ ನಿನ್ನ ಜೊತೆ? ಏನಿಲ್ಲಪ್ಪ, ಹೀಗೆ ಸುಮ್ಮನೆ ಫ್ರೆಂಡಾಗಿ ಮಾತಾಡಿದ್ವಿ. ಹೇಳಿ, ಏನು ಮಾತಾಡಿದೆ ಅಂತ? ಹೇಳ್ತಾ ಇದ್ದೀನಲ್ವಾ, ಅವರು ಫ್ರೆಂಡಾಗಿ ಮಾತಾಡಿದ್ರು, ನಾನು ಫ್ರೆಂಡಾಗಿ ಮಾತಾಡಿದೆ ಅಷ್ಟೇ. ಅದೇ ಹೇಳು, ಏನು ಮಾತಾಡಿದೆ ಅಂತ. ಮತ್ತೆ ನಾನು ಮಾಮ ಅನ್ನು ಅಂತ ಹೇಳ್ದಾ? ಹೋಗಿ ಸುಮ್ಮ, ನೀನು ಪದೇ ಪದೇ ಅದನ್ನ ಹೇಳ್ಬೇಡ ಕಣೆ, ನನಗೆ ಇಷ್ಟ ಆಗಲ್ಲ. ಯಾರೇ ನೀನು, ಒಂದ್ಸರಿ ಅನ್ಬೇಕಾಗಿತ್ತು ನೀನು. ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಬೇಕಾಗಿತ್ತು. ನಿಜವಾಗ್ಲೂ ನನಗಂತೂ ಸಖತ್ ಖುಷಿ ಆಗ್ತಿತ್ತು. ಹಾ, ಖುಷಿ ಆಗುತ್ತೆ ನಿನಗೆ, ನೀನೇನು ಅಲ್ಲಿದ್ದ ನೋಡೋದಿಕ್ಕೆ? ನಾನು ತಾನೇ ಇದ್ದಿದ್ದು, ಆಮೇಲೆ ಅವ್ರು ನನಗೆ ಬೈಲಿ ಅಂತನಾ? ಹಂಗೆಲ್ಲ ಏನೂ ಆಗ್ತಾ ಇರಲಿಲ್ಲ. ಯಾವಾಗಾದ್ರೂ ಒಂದ್ಸರಿ ಅನ್ನೇ ಕಲ್ಯಾಣಿ, ನೀನು ಸುಮ್ಮನೆ ನನ್ನ ಮಾತು ಕೇಳು. ಇಲ್ಲಪ್ಪ, ಬೇಕಿದ್ರೆ ಮದುವೆ ಆದ್ಮೇಲೆ ಅಂತೀನಿ. ಅಯ್ಯೋ, ನೀನೊಬ್ಳು ದಡ್ಡಿ ಕಣೆ, ಹೋಗು. ನಿಜವಾಗ್ಲೂ ಭಯ ಆಗುತ್ತೆ ಕಣೆ. ಅವ್ರೇನು ಹೇಳ್ತಿದ್ದಾರೆ ಗೊತ್ತಾ, ಸೂರ್ಯ ಅಂತ ಕರೀರಿ ಅಂತ ಹೇಳ್ತಿದ್ದಾರೆ. ನನಗೆ ಹೆಸರಿಟ್ಟು ಕರೆಯೋಕ್ಕೆ ಒಂಥರ ಮುಜುಗರ, ಭಯ ಆಗ್ತಾ ಇದೆ. ಇನ್ನೇನಾದರೂ ಆ ಥರ ಕರೆದ್ರೆ ಅಪ್ಪ, ನನಗಂತೂ ಆ ಥರ ಕರೆಯೋಕ್ಕಾಗಲ್ಲಪ್ಪ. ಸರಿ ಬಿಡು, ಏನೋ ನನ್ನ ಖುಷಿಗೆ ನಾನು ಹೇಳಿದೆ. ಆದರೆ ಯಾವತ್ತಾದರೂ ಒಂದು ದಿವಸ ಕರೆದಿರ್ತೀಯಲ್ವಾ, ಆ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೀನು ನನಗೆ ಹೇಳಲೇಬೇಕು, ಸರಿನಾ? ಇನ್ನೇನಿರುತ್ತೆ, ಇಷ್ಟ ಆಗಲ್ಲ ಕಣೆ, ಅವ್ರಿಗೆ ಬೈತಾರೆ ಅಷ್ಟೇ. ಅದನ್ನು ಕೇಳೋದಕ್ಕೆ ನೋಡೋದಕ್ಕೇ ಚೆನ್ನಾಗಿರುತ್ತೆ ಕಣೆ. ಹೋಗೆ, ನಾನಂತೂ ಯಾವಾಗ ಬರ್ತೀಯೋ, ಯಾವಾಗ ನೀನು ನೋಡ್ತೀನೋ ಅಂತ ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಕಾಯ್ತಾ ಕೂತಿದ್ದೆ ಕಣೆ. ಸದ್ಯ ಬಂದಿಲ್ಲ. ಆಮೇಲೆ ಅದೇನೋ ಸ್ನ್ಯಾಕ್ಸ್ ಎಲ್ಲ ಕೊಡಿಸಿದ್ರು ಕಣೆ ತಿನ್ನೋಕ್ಕೆ. ನಾನು ತುಂಬ ಮಿಸ್ ಮಾಡಿಕೊಂಡೆ ನಿನ್ನ. ನನ್ನನ್ನು ಬಿಟ್ಟು ಚೆನ್ನಾಗಿ ತಿಂದ? ಸಾರಿ ಕಣೆ, ನಿನಗೂ ತಗೊಳ್ಳೋಣ ಅಂದ್ಕೊಂಡೆ, ಅವ್ರು ಏನು ಅನ್ಕೊತಾರೋ ಅಂತ ಕೇಳಲಿಲ್ಲ ಅಷ್ಟೇ. ಹೋಗಲಿ ಬಿಡೆ ಕಲ್ಯಾಣಿ, ನೀನು ಇಷ್ಟಾದರೂ ನೆನೆಸ್ಕೊಂಡಿಯಲ್ಲ, ಅಷ್ಟೇ ಸಾಕು. ಆಮೇಲೆ ಏನು ಗೊತ್ತಾ ಕಲ್ಯಾಣಿ, ಇವತ್ತು ನಮ್ಮಪ್ಪ ಸಂತೆಗೆ ಹೋಗಿದ್ರು. ಅಬ್ಬಬ್ಬಾ, ಒಳ್ಳೆ ಬಿಸಿ ಬಿಸಿ ಬೋಂಡ ಕಣೆ, ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಸೂಪರಾಗಿದ್ವು, ವಡೆ ಎಲ್ಲ ತೊಗೊಂಬಂದಿದ್ರು. ಆಮೇಲೆ ಅದೇನೋ ಆಲೂಗೆಡ್ಡೆ ಪಲ್ಯ ಹಾಕ್ಬಿಟ್ಟು ಬೋಂಡ ಮಾಡಿದ್ರು ಕಣೆ. ಆಹಾ, ಏನು ಸಕ್ಕತ್ತಾಗಿತ್ತು ಅಂತ ಕಲ್ಯಾಣಿ. ನಾನಂತೂ ನಮ್ಮಪ್ಪ ಜಾಸ್ತಿ ಕಟ್ಟಿಸ್ಕೊಂಬಂದಿದ್ರು, ಚೆನ್ನಾಗಿ ತಿಂದೆ ಕಣೆ. ನೀನು ನೆನೆಸ್ಕೊಂಡೇ ತಿಂದೆ. ನನಗೆ ಗೊತ್ತಿತ್ತು ನೀವಿಬ್ಬರು ಇವತ್ತು ಹೊರಗಡೆ ಏನಾದರೂ ತಿನ್ಕೊಂಬತ್ತೀರಾ ಅಂತ. ಏನು ಮಾಡೋದು, ನೀನು ಹೆಂಗೋ ತಿಂದಿರ್ತೀಯ ಅಲ್ವಾ, ಅದಕ್ಕೆ ನಾನೇ ಎಲ್ಲ ತಿನ್ಕೊಂಬಿಟ್ಟೆ ಕಣೆ. ಎಷ್ಟು ಕೊಬ್ಬಿದ್ರೆ ನೀನು ನನ್ನ ಬಿಟ್ಟು ತಿಂತೀಯೇ? ಪ್ರಾಮಿಸ್ ಕಲ್ಯಾಣಿ, ನಿಜವಾಗ್ಲೂ ನಾನಂತೂ ಚೆನ್ನಾಗಿ ತಿಂದೆ. ಇನ್ನೂ ಒಂದೆರಡು ಇತ್ತು ತರೋಣ ಅಂದ್ಕೊಂಡೆ. ಹೆಂಗೂ ತಿನ್ಕೊಂಬಂದಿರ್ತೀರಲ್ವಾ ಅಲ್ಲಿಂದ,
ಇನ್ನೇನು ತಿಂತೀರಮ್ಮ ಬಜ್ಜಿ ಬೋಂಡ ಎಲ್ಲ ಅಂತೇಳಿ ರಾತ್ರಿಗೆ ಹೋಗಿ ತಿನ್ಕೊಳೋಣ ಅಂತ ಬಂದೆ. ಏನೇ ಸುಮ್ಮ ನೀನು, ನನಗೆ ಬಜ್ಜಿ ಬೋಂಡ ಎಲ್ಲ ಇಷ್ಟ ಅಂತ ಗೊತ್ತಿದ್ದು ಒಬ್ಬಳೇ ತಿಂದಿದ್ಯಾ? ನಮ್ಮಪ್ಪ ಏನಾದರೂ ತಂದರೆ ನಾನು ಕೊಡಲ್ವಾ ನಿನಗೆ? ಅದು ತಿಂದಿರೋದಲ್ಲದೆ ಬಂದು ಹೇಳ್ತಾ ಇದೆಯಾ ನನಗೆ? ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ, ಇವಾಗ ನನಗೆ ಬೇಕು. ಇನ್ನು ಮುಂದೆ ಅಷ್ಟೇ. ಹೆಂಗೂ ಮದುವೆ ಮಾಡ್ಕೊಂಡು ಹೋಗ್ತಾ ಇದೆಯಾ, ಇನ್ನೇನಿದ್ರು ನಮ್ಮಪ್ಪ ಥರ ಬಜ್ಜಿ ಬೋಂಡ ಎಲ್ಲ ನನಗೇನೆ. ಹಾಂ ಹೌದಂತೆ, ಇವಳೇನು ಮದುವೆ ಆಗದೆ ಇಲ್ಲೇ ಇರ್ತಾಳೆ. ಏನು ಗೊತ್ತಾ ಸುಮ, ಇವತ್ತು ನಮ್ಮ ಹುಡುಗ ನನಗೆ ಏನೆಲ್ಲ ಕೊಡ್ಸಿದ್ರು ಗೊತ್ತಾ? ಅದೆಂಥದ್ದು ಮೋಮೋಸ್ ಅಂತ ಕಣೆ, ಹೆಂಗಿತ್ತು ಅಂತೀಯ ಅದು ತಿನ್ನೋಕ್ಕೆ? ಅಬ್ಬಾ ಸಖತ್ತಾಗಿತ್ತು. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಕಣೆ ತಿಂದಿದ್ದು, ಟೇಸ್ಟ್ ಮಾಡಿದ್ದು, ಅಷ್ಟು ಚೆನ್ನಾಗಿತ್ತು ನೋಡು. ಆಮೇಲೆ ಸಮೋಸ, ಅದೆಂಥದ್ದು ಚಪಾತಿಗೆ ರೋಲ್ ಮಾಡಿಬಿಟ್ಟು ಕೊಟ್ಟಿದ್ರು ಕಣೆ, ಅದೇನೋ ವೆಜ್ ರೋಲ್ ಅಂತೆ. ಇವ್ರು ಕೂಡ ತಿಂತಿದ್ರು, ನನಗೂ ಒಂದು ಕೊಡ್ಸೋದು. ಆಹಾ ಎಷ್ಟು ಚೆನ್ನಾಗಿತ್ತು ಅಂದರೆ ಅಬ್ಬಾ, ನಾನಂತೂ ಚೆನ್ನಾಗಿ ತಿಂದೆ ಕಣೆ. ತಿಂದಿದ್ಯಾ ತಾನೇ? ಸಮಾಧಾನ ಆಯ್ತಾ? ಅದೇನು ತಂದಿದ್ಯಾ ತೋರಿಸು ಬಾ. ಮತ್ತೆ ನಾನು ಅಂದರೆ ಏನು ಸುಮ್ಮನೆನಾ? ಹೋಗಲಿ ಬಿಡು ಕಲ್ಯಾಣಿ. ಸಾರಿ ಕಣೆ ನೀನು ಬಿಟ್ಟು ತಿಂದಿದ್ದಕ್ಕೆ. ತಿಂದಿದ್ಯಾ ತಾನೇ? ತಿಂದಮೇಲೆ ಏನು ಸಾರಿ ಕೇಳೋದು? ನಡಿ. ನಂದಿನಿ, ಏನಮ್ಮ ಎಲ್ಲೋಗ್ತಾ ಇದೆಯಾ? ಯಾಕೆ ಎಲ್ಲೋಗ್ತಾ ಇದೆಯಾ ಅಂತ ಕೇಳಿದೆ ನಾನು. ಹೊರಗಡೆ ಸ್ವಲ್ಪ ಕೆಲಸ ಇದೆಯಮ್ಮ, ಹೋಗಿ ಬರ್ತೀನಿ. ನಿನ್ನ ಕೆಲಸ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ಒಳಗೆ ನಡಿ. ದೊಡ್ಡಮ್ಮ ನನಗಿದೆ ಆಗಲ್ಲ ಅಂತ ಅನ್ನೋದು ವಿಷಯ ಏನಿದೆ ಅಂತ ಹೇಳೋಕ್ಕಾಗಿಲ್ಲ ಅಂದಮೇಲೆ ಏನಕ್ಕೆ ನನ್ನನ್ನು ತಡಿತೀಯಾ? ಬಾಯಿ ಮುಚ್ಕೊಂಡು ಒಳಗೋದ್ರೆ ಸರಿ, ಇಲ್ಲಾಂದರೆ ನಿಮ್ಮ ಅಪ್ಪಂಗೆ ಫೋನ್ ಮಾಡಬೇಕಾಗುತ್ತೆ ನಾನು. ಏನಮ್ಮ ನೀನು ಮದುವೆ ಮಾಡಿಕೊಟ್ಮೇಲೂ ನನ್ನ ಈ ಥರ ಕಟ್ಟಾಗ್ತೀಯಲ್ಲ, ಏನು ಅನ್ಸಲ್ವ ನಿನಗೆ? ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ಒಳಗೆ ಹೋಗು. ಹೋಗಲ್ಲಮ್ಮ, ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ಹೊರಗಡೆ ಹೋಗಿ ಬರಬೇಕು, ಹೋಗ್ತಾ ಇದ್ದೀನಿ ಅಷ್ಟೇ. ಜಾಸ್ತಿ ಮಾತಾಡಿದ್ಯಾ ಅಂದರೆ ನಿನ್ನ ಹಲ್ಲು ಉದ್ರಿಸ್ಬಿಡ್ತೀನಿ ನಿನಗೆ. ಏನೋ ಇಂಪಾರ್ಟೆಂಟ್ ಕೆಲಸ ಅಂತೆ, ಏನೇ ಅಂತ ಕೆಲಸ ನಿಂದು? ಹಾಂ, ಹಳೇದನ್ನೆಲ್ಲ ಮರೆತು ಮರ್ಯಾದೆಗಿದ್ಯಾ ಅಂತ ನಾನು ಅಂದ್ಕೊಂಡ್ರೆ ಇನ್ನೂ ನಿನ್ನ ಕಚಡ ಬುದ್ಧಿ ಬಿಟ್ಟಿಲ್ವಾ ನೀನು? ಅಮ್ಮ, ನನ್ನ ಬಗ್ಗೆ ಕೆಟ್ಟಾಗೆಲ್ಲ ಮಾತಾಡಿದ್ಯಾ ಅಂದರೆ ನಾನು ಸುಮ್ಮನೆ ಇರಲ್ಲ. ಏನೇ ಮಾಡ್ತೀಯ ನೀನು? ಹಾಂ, ಇಲ್ಲಿವರೆಗೂ ನೀವು ಹೇಳ್ದಂಗೆಲ್ಲ ಕೇಳ್ಕೊಂಡು ಬಂದಿದ್ದು ಸಾಕು. ಇನ್ನು ಮುಂದೆ ನನ್ನ ಜೀವನ ನಾನು ನೋಡ್ಕೊತೀನಿ, ನಿಮ್ಗದ್ರ ಅವಶ್ಯಕತೆ ಇಲ್ಲ. ನೀನು ನೆತ್ತು ಹೊತ್ತು ಸಾಕಿದ್ದು ನೀನು ಓದ್ ದಾರಿಯಲ್ಲೇ ಬಿಟ್ಬಿಡಕ್ಕಲ್ಲ. ಬಾಯಿ ಮುಚ್ಕೊಂಡು ಒಳಗೋಗು. ಯಾಕಮ್ಮ ನಾನು ನೀನು ತಡಿತಾ ಇದೆಯಾ? ಏನಾಗಿದೆ ನಿನಗೆ? ನಿನಗೇನಾಗಿದೆ ಮೊದಲು ಅದನ್ನು ಹೇಳು. ನನಗೇನಾದರೂ ಆಗಲಿ ನನ್ನ ಜೀವನ ನಾನು ನೋಡ್ಕೊತೀನಿ ಅಂದಮೇಲೆ ಏನಕ್ಕೆ ತಲೆ ಕೆಡ್ಸ್ಕೊತಾ ಇದೆಯಾ ನೀನು? ನೋಡು ನಂದಿನಿ, ನೀನು ಏನು ಕೆಲಸದ ಮೇಲೆ ಹೋಗ್ತಾ ಇದೆಯಾ ಬಿಡ್ತೀಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಒಂದು ಮಾತಂತೂ ಹೇಳ್ತೀನಿ, ಚೆನ್ನಾಗಿ ನೆನ್ಪಿಟ್ಕೊ. ಈಗಾಗಲೇ ನೀನು ಇನ್ನೊಬ್ಬನಿಗೆ ಹೆಂಡತಿಯಾಗಿದ್ಯಾ. ಇದ್ರ ಮೇಲೆ ನೀನೇನನ್ನು ಕೆಟ್ಟ ದಾರಿ ಹಿಡ್ದಿದ್ಯಾ ಅಂತ ಅಂದರೆ ನಾನು ಮಗಳು ಅಂತಲೂ ನೋಡೋದಿಲ್ಲ ನಿನ್ನನ್ನು. ಛೇ, ಏನು ಮಾಡ್ತೀಯಮ್ಮ ನೀನು? ನನಗೆ ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು ಇಷ್ಟೇ ಇಲ್ದಿರ ಮದುವೆ ಮಾಡಿಬಿಟ್ಟು ಇನ್ನೊಬ್ಬನಿಗೆ ಹೆಂಡತಿ ಅಂತ ಹೇಳ್ತಾ ಇದೆಯಾ ನೀನು? ಏನೇ ಕಡಿಮೆ ಆಗಿದೆ ನಿನಗೆ? ಚಿನ್ನದಂಥ ಗಂಡ ಇರಬೇಕಾದ್ರೆ ಇನ್ನೊಬ್ಬನ ಜೊತೆ ಸಂಬಂಧ ಇಟ್ಕೊಳಕ್ಕೆ ಹೋಗ್ತಾ ಇದೆಯಾ? ನಾಚಿಕೆ ಆಗಲ್ಲ ನಿನಗೆ? ಚಿನ್ನದಂಥ ಅಳಿಯ ನಿಮಗಿರ್ಬೋದು, ನನಗಲ್ಲ. ಮೂರೊತ್ತು ಕೆಲಸ ಅಂತ ಕೆಲಸದ ಮೇಲೆ ಬಿದ್ದಿರಲಿ ಅವನು, ನಾನೊಬ್ಳು ಇಲ್ಲಿ ಸಾಯ್ತೀನಿ. ಮುಚ್ಚೆ ಬಾಯಿ ಸಾಕು. ನಿನ್ನನ್ನು ಯಾವಳು ಇಲ್ಲಿ ಸಾಯಿ ಅಂತ ಹೇಳಿದ್ಲು? ನಿನಗೆ ನಾನು ಕರೀಲಿಲ್ಲ? ಹಾಂ, ಎಷ್ಟು ಸರಿ ಅವ್ನು ಕರೆದಿದ್ದಾನೆ ಫೋನ್ ಮಾಡಿ. ಹಾಂ, ಕರ್ಕೊಂಡು ಹೋಗೋಕೆ ಬಂದಿದ್ದಾನೆ. ಹೋಗದೆ ನೀನು ಇಲ್ಲೇ ಏನಕ್ಕಿದ್ಯಾ ನೀನು? ಹೋಗಿ ನೀನು ಗಂಡ ಜೊತೆಗೆ. ಇಷ್ಟ ಇಲ್ದಿರ ಮದುವೆ ಮಾಡಿ ಹೋಗು ಅಂತಂದರೆ ಹೇಗೆ ಹೋಗಲಿ ನಾನು? ನಾನು ಮನ್ಸರೆ ಸೂರ್ಯನ ಇಷ್ಟಪಟ್ಟಿದ್ದೀನಿ. ಮದುವೆ ಅಂತ ಆದರೆ ನಾನು ಅವನ್ನೇ ಆಗೋದು. ನಿನಗೇನು ಬುದ್ಧಿ ಇದೆಯೇನೆ ನಿನಗೆ? ಏನು ಬೇಕಾದರೂ ತಿಳ್ಕೊಳಮ್ಮ ನೀನು. ಅಯ್ಯೋ ನಾಚಿಗೆ ಗೆಟ್ಟೋಳಿ, ಯಾರಾದರೂ ಕೇಳಿಸ್ಕೊಂಡ್ರೆ ನಮ್ಮ ಮರ್ಯಾದೆ ಇರುತ್ತೇನೆ? ನಿಮ್ಮ ಮರ್ಯಾದೆಗೋಸ್ಕರನೇ ತಾನೇ ಇಲ್ಲಿವರೆಗೂ ನಾನು ಸಹಿಸ್ಕೊಂಡ್ಬಂದಿದ್ದು. ನಿಮ್ಮ ಸ್ವಾರ್ಥಕ್ಕೋಸ್ಕರ ನಾನು ಪ್ರೀತಿನೂ ಸಾಯಿಸ್ಬಿಟ್ರಿ ನೀವು. ಹಾಗಂತ ಸೂರ್ಯನ ಬಿಟ್ಟು ಬದುಕ್ತೀನಿ ಅಂತ ಯಾವತ್ತೂ ತಿಳ್ಕೊಬೇಡ್ರಿ ನೀವು. ಆದಷ್ಟು ಬೇಗ ನೀನು ಅಳಿಯನ್ ಬರೋಕ್ಕೇಳೋ, ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕ್ಲಿ. ಎಷ್ಟೇ ಧೈರ್ಯ ನಿನಗೆ? ನನ್ನ ಮುಂದೆನೇ ಹೀಗೆಲ್ಲ ಹೇಳೋದಕ್ಕೆ ಎಷ್ಟು ಧೈರ್ಯ ನಿನಗೆ? ಹೌದು, ನಿಮ್ಗೆ ಎದುರುಕೊಂಡೆ ಇಷ್ಟು ದಿನ ನಾನು ಬದುಕಿದ್ದು. ಇನ್ನು ಮುಂದೆ ಹಾಗೆ ಬದುಕ್ತೀನಿ ಅಂತ ಕನಸು ಕಾಣಬೇಡಿ. ಯಾಕೆ, ಏನೇ ಆಗಿದೆ ನಿನಗೆ? ಪ್ಲೀಸ್ ನಂದಿನಿ, ಈಗಾಗಲೇ ನಿನಗೆ ಮದುವೆ ಆಗಿದೆ ಕಣೆ. ಯಾಕಮ್ಮ ಮದುವೆ ಅಂತ ನನ್ನ ಮದುವೆ ಒಳಗೆ ಸಾಯಿಸ್ತಾ ಇದೆಯಾ ನೀನು? ಮದುವೆ ಅಂತ ಆಗಿರೋದು ಬರೀ ನಿಮ್ಮ ಕಣ್ಗಳಿಗಷ್ಟೇ, ನನಗಲ್ಲ. ಇಷ್ಟಕ್ಕೂ ವಿನೋದಿಂದ ಏನೇ ಕಡಿಮೆ ಆಗಿದೆ ನಿನಗೆ? ಚಿನ್ನದಂಥ ಗಂಡ ಇರಬೇಕಾದ್ರೆ ಹೋಗಿ ಅವನಿಂದೆ ಬಿದ್ದಿದೆಯಲ್ಲೇ ನೀನು. ನೋಡಮ್ಮ, ಅದೆಲ್ಲ ನನಗೆ ಗೊತ್ತಿಲ್ಲ. ಮೊದಲಿಂದನೂ ನಾನು ಸೂರ್ಯನ ಇಷ್ಟಪಟ್ಟಿದ್ದೀನಿ, ಈಗಲೂ ಇಷ್ಟಪಡ್ತಾ ಇದ್ದೀನಿ, ಮುಂದೆನೂ ಇಷ್ಟಪಡ್ತೀನಿ. ಮದುವೆನೂ ಆಗ್ತೀನಿ. ಈ ಮನೇಲಿ ನಾನು ಇರೋದು ಇಷ್ಟ ಇಲ್ಲ ಅಂತಂದರೆ ಹೇಳಿಬಿಡು. ನಾನು ಈಗಲೇ ಈ ಮನೆಯಿಂದ ಆಚೆ ಹೋಗ್ತೀನಿ. ಯಾಕೆ ನಮ್ಮ ಹೊಟ್ಟೆ ಉರಿಸ್ತಾ ಇದೆಯಾ ನಂದಿನಿ? ನೀನು ಮಾಡ್ತಾ ಇರೋದು ದೊಡ್ಡ ತಪ್ಪು ಕಣೆ. ಈಗಾಗಲೇ ಅವ್ರ ಮನೇಲಿ ಅವನಿಗೆ ಬೇರೆ ಹುಡುಗಿ ನೋಡಿ ಮದುವೆ ಮಾಡ್ತಾ ಇದ್ದಾರೆ. ಎಲ್ಲ ವಿಷಯನೂ ನನಗೆ ಗೊತ್ತಾಗಿದೆ. ಈಗ ಯಾಕೆ ಇನ್ನೊಬ್ಳು ಹುಡುಗಿ ಜೀವನನ ಹಾಳು ಮಾಡ್ತಾ ಇದೆಯಾ? ಮದುವೆ ಮಾಡೋದಕ್ಕೆ ಹುಡುಗಿ ನೋಡ್ತಾ ಇದ್ದಾರೆ ಅಷ್ಟೇ, ಮದುವೆ ಮಾಡಿಲ್ಲ. ನನ್ನ ಜೀವನನ ನೀವು ಹಾಳು ಮಾಡ್ದಾಗೇನೆ ಸೂರ್ಯನ ಜೀವನನ ನಾನು ಯಾಕೆ ಹಾಳು ಮಾಡಲಿ? ತಲೆ ಕೆಟ್ಟೋಳ್ ಥರ ಮಾತಾಡಿ ನೀನೇ ಎಲ್ಲ ನಿರ್ಧಾರ ತಗೋಬೇಡ ಕಣೆ. ನಿನ್ನಿಂದ ಒಂದು ಹುಡುಗಿ ಜೀವನ ಹಾಳಾಗುತ್ತೆ ಅನ್ನೋದನ್ನು ಮರಿಬೇಡ. ನೋಡಮ್ಮ, ಯಾರ ಜೀವನ ಹಾಳಾಗುತ್ತಾ ಬಿಡುತ್ತಾ ನನಗೆ ಗೊತ್ತಿಲ್ಲ. ನನಗೆ ಸೂರ್ಯ ಬೇಕು ಅಷ್ಟೇ. ಛೀ, ನೀನೊಬ್ಳು ಹೆಣ್ಣೇನೆ. ನಿನ್ನ ಜೀವನದಲ್ಲಿ ಯಾರಾದರೂ ಈ ಥರ ಮಾಡಿದರೆ ನೀನೇನೇ ಮಾಡ್ತಾ ಇದ್ದೆ? ಏನು ಮಾಡ್ತಾ ಇದ್ನಾ? ನೇಣು ಹಾಕೊಂಡು ಸಾಯ್ತಿದ್ದೆ. ಅದೇ ಕೆಲಸ ಅವಳು ಮಾಡಲಿ ಬಿಡು. ಥೂ, ಮನುಷ್ಯಲೇ ಅಲ್ಲ ಕಣೆ ನೀನು. ನೋಡಮ್ಮ, ಇಷ್ಟು ದಿನ ನೀವು ಹೇಳ್ದಂಗೆ ಕೇಳ್ಕೊಂಡೆಲ್ಲ ಬಂದಿದ್ದಾಯ್ತು. ಇದು ನನ್ನ ಜೀವನ. ಇನ್ನು ಮುಂದೆ ನನ್ನ ದಾರಿಗೆ ಯಾರೂ ಅಡ್ಡೆ ಬರಬೇಡ್ರಿ ಅಷ್ಟೇ. ಹೋಗು, ಅದೇನೇನು ಮಾಡ್ತೀಯ ಮಾಡು, ಹೋಗು. ನಿನಗಿದೆ ಗ್ರಾಚಾರ. ನೀನೇನೇ ಹೇಳಿದ್ರು ನೀನು ಅಳಿಯನ ಜೊತೆ ಬದುಕೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಹಾಗೆ ಸೂರ್ಯನ ಬಿಟ್ಟು ಬದುಕೋದಕ್ಕೂ ನನ್ನಿಂದ ಸಾಧ್ಯ ಇಲ್ಲ.
ಸೂರ್ಯನ್ ನೋಡಬೇಕು, ಅವನ ಜೊತೆ ಮಾತಾಡಬೇಕು. ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ನಂದಿನಿ ನಿಂತ್ಕೋ. ಬೇಡ ಕಣೆ ನಂದಿನಿ, ನೀನು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದೀಯಾ, ನಿಂತ್ಕೊಳೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ ಇನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಹಾಗೆ ಬನ್ನಿ ಇವತ್ತಿನ ವಿಷಯಸ್ಸು ಯಾರಿಗೆಲ್ಲ ತಿಳಿಸೋಣ. ಜಾಸ್ತಿ ಏನಿಲ್ಲ, ಒಂದು ಇಬ್ಬರದ್ದಿದೆ ಅಷ್ಟೇ. ಮತ್ತು ಲಾಸ್ಟ್ ಒಂದು 2 ಕಮೆಂಟ್ ಬಂದಿತ್ತು ವಿಡಿಯೋದಲ್ಲಿ, ತುಂಬ ನಿಮ್ಮ ಮಾತೆ ಅರ್ಧ ಇರುತ್ತೆ ಅಂತ. ದಯವಿಟ್ಟು ನಾನು ಹೇಳಿದ್ದೀನಲ್ವಾ, ಸ್ಟೋರಿ ಎಂಡ್ ಆದ ಕೂಡಲೇ ಇಂಟ್ರೆಸ್ಟ್ ಇಲ್ಲದೆ ಇರೋರು ದಯವಿಟ್ಟು ಸ್ಕಿಪ್ ಮಾಡ್ಬೋದು. ಇದು ನಾನು ಎಕ್ಸ್ಟ್ರಾ ವಿಡಿಯೋ ಮಾಡ್ತಾ ಇರೋದು, ಓಕೆನಾ? ನಿಮಗೆ 1 ಅವರ್ ವಿಡಿಯೋ ಹಾಕಿದ್ರೂ ಸಾಕಾಗಲ್ಲ. ಬೇಕಾದ್ರೆ ಇನ್ನೂ ಅಯ್ಯೋ ಎಷ್ಟಾದರೂ ವಿಡಿಯೋ ಹಾಕಿ ದಿನಕ್ಕೆ 10 ವಿಡಿಯೋ ಹಾಕಿದ್ರೂ ನೋಡ್ತೀರಾ. ಬಟ್ ನಮಗಷ್ಟು ಕೆಪಾಸಿಟಿ ಇಲ್ಲ. ದಿನಕ್ಕೆ 1-2 ವಿಡಿಯೋ ಮಾಡ್ಬೋದು. ಬಟ್ ನಾನೇನಂದರೆ ಎಲ್ಲ ಒಟ್ಟಿಗೆ ಒಂದೇ ಸರಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಒಂದೇ ಇವಾಗೇನು 20 ನಿಮಿಷ ವಿಡಿಯೋ ಬರುತ್ತೆ ಅದನ್ನೇ 10 ನಿಮಿಷ 2 ಸರಿ ಹಾಕಿದ್ರೆ ನಿಮಗೆ ಇಂಟ್ರೆಸ್ಟ್ ಇರಲ್ಲ ಅಂತ ಹೇಳಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ತುಂಬ ದಿನದವರೆಗೂ ನಾನು ಈ ಲಾಂಗ್ ವಿಡಿಯೋ ಮಾಡೋಕ್ಕೆ ಹೋಗೋದಿಲ್ಲ. ಸ್ವಲ್ಪ ದಿನದವರೆಗೂ ಮಾಡಿ ಆಮೇಲೆ 10 ನಿಮಿಷ ಏನು ಮೊದಲೆಲ್ಲ ವಿಡಿಯೋ ಹಾಕ್ತಾಯಿದ್ದೆ ಹಾಗೇ 10 ನಿಮಿಷದ್ದು ಡೈಲಿ 2 ವಿಡಿಯೋ ಬರುತ್ತೆ. ಆ ಥರನೇ ಮಾಡಬೇಕು ಅಂತ ನಾನು ಐಡಿಯಾ ಮಾಡಿರೋದು. ಯಾಕಂದರೆ ಇವಾಗ ಸ್ವಲ್ಪ ನನ್ನ ಚಾನಲ್ ಪ್ರಾಬ್ಲಮ್ ಇದೆ ಅಲ್ವಾ, ಅದಕ್ಕಾಗಿ ತುಂಬ ನಾನು ಲೆಂತಿ ವಿಡಿಯೋ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಇನ್ನೊಂದೇನು ಅಂತಂದರೆ ಲಾಂಗ್ ವಿಡಿಯೋ ಹಾಕೋದ್ರಿಂದ ನಮಗೇನು ಜಾಸ್ತಿ ದುಡ್ಡು ಬರೋಲ್ಲ ಸ್ನೇಹಿತರೆ. ಸುಮ್ಮನೆ ಅರ್ನಿಂಗ್ ಕೂಡ ಏನು ತುಂಬ ಇರೋದಿಲ್ಲ. ಇನ್ನೊಂದೇನಪ್ಪ ಅಂದರೆ 10 ನಿಮಿಷ ಹಾಕಿದ್ರೆ ಬೆನಿಫಿಟ್ಸ್ ಇರುತ್ತೆ ನಮಗೆ. 10 ನಿಮಿಷದ ವೀಡಿಯೋನ ಪ್ರತಿದಿನ ನಾವು 1 ವಿಡಿಯೋ 2 ವಿಡಿಯೋ 3 ವಿಡಿಯೋ ಈ ಥರ ಹಾಕಿದ್ರೆ ಬೆನಿಫಿಟ್ಸ್ ಇರುತ್ತೆ. ಒಂದೇ ವಿಡಿಯೋನ ಲಾಂಗ್ ವಿಡಿಯೋ ಹಾಕೋದ್ರಿಂದ ಏನು ಅದರಲ್ಲಿ ಎಷ್ಟು ಅರ್ನಿಂಗ್ ಆಗುತ್ತೆ ಇದಕ್ಕೂ ಕೂಡ ಅಷ್ಟೇ ಅರ್ನಿಂಗ್ ಆಗೋದು. ಬಟ್ ಈಗ ನನಗೇನು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾನು ಪರವಾಗಿಲ್ಲ ಲೆಂತಿ ವಿಡಿಯೋನೇ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ದಯವಿಟ್ಟು ಬೋರ್ ಆಗೋರು ಸ್ಕಿಪ್ ಮಾಡಿ. ಹಾಗೆ ಇನ್ನೊಂದು ವಿಷಯ, ನಾಳೆ ಖಂಡಿತವಾಗ್ಲೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ ವಿಡಿಯೋ ಬರುತ್ತೆ ಅಂತ. ಯಾಕಂದರೆ ನಾಳೆ ಒಂದು ಫಂಕ್ಷನ್ ಇದೆ ಸ್ನೇಹಿತರೆ, ಹೋಗಲೇಬೇಕು. ಇವಾಗ 1 ವೀಕಿಂದ ರೆಗ್ಯುಲರಾಗಿ ವಿಡಿಯೋ ಹಾಕ್ಕೊಂಬಂದಿದ್ದೀನಿ. ಫ್ರೀ ಇದ್ದರೆ ಗೊತ್ತಲ್ವಾ, ವಿಡಿಯೋಸ್ ಹಾಕೇ ಹಾಕ್ತೀನಿ. ಫಂಕ್ಷನ್ ಇರೋದ್ರಿಂದ ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ಅಲ್ಲಿಂದ ಬಂದು ಬೇಗನೆ ಬಂದು ಸ್ವಲ್ಪ ಒಂದು 10 ನಿಮಿಷದಾದರೂ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಮುಂದೆ ಯಾವ ಥರ ಸ್ಟೋರಿ ಹೋಗ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ, ಓಕೆನಾ? ಮೊದಲನೇದಾಗಿ ನಾಗರತ್ನ ಅವರು ನನ್ನ ಸೊಸೆ ಹುಟ್ಟುಹಬ್ಬ ಇದೆ ದಿವ್ಯಾ ಅಂತ ಅವ್ರಿಗೆ ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ದಿವ್ಯಾ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಾಗರತ್ನ ಸಿಸ್ಟರ್ ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಹಾಗೆ ರೂಪಾ ಅವರು ಕಮೆಂಟ್ ಮಾಡಿದ್ದಾರೆ, ಇವತ್ತು ಬರ್ಡೇ ಇದೆ ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ರೂಪಾ ಸಿಸ್ಟರ್, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಇದೇ ರೀತಿ ಕಮೆಂಟ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಹಾಗೆ ಪ್ರೇಮಮ್ಮ ಸಿಸ್ಟರ್ ಕಮೆಂಟ್ ಮಾಡಿದ್ದಾರೆ, ತಂಗಿ ಬರ್ಡೇ ಇದೆ ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ನಿರ್ಮಲಾ ಸಿಸ್ಟರ್, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡೋದಕ್ಕೆ ಧನ್ಯವಾದಗಳು ಸಿಸ್ಟರ್. ಇದು ಒಂದು ಕಮೆಂಟು ನನಗೆ ಮಿಸ್ ಆಗಿಬಿಟ್ಟಿತ್ತು, ಅಂದರೆ ಶೋ ಆಗಿರಲಿಲ್ಲ. ಸಡನ್ನಾಗಿ ನೋಡಿದ್ರೆ ನಾನು ಅದು ಮತ್ತೆ ಓಪನ್ ಮಾಡಿ ನೋಡಿದಾಗ ವಿಶ್ ಮಾಡಿರಲಿಲ್ಲ. ಸಾರಿ ಸಿಸ್ಟರ್, ದಯವಿಟ್ಟು ಕ್ಷಮಿಸ್ಬಿಡಿ. ದಯವಿಟ್ಟು ಪೋಸ್ಟಲ್ಲಿ ಯಾರೂ ಕಮೆಂಟ್ ಮಾಡಬೇಡಿ, ಓಕೆನಾ? ಕಮೆಂಟ್ ಮಾಡಿ ಆಯಿತಾ, ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ. ಬಟ್ ಬರ್ಡೇದು ಮತ್ತು ಆ್ಯನಿವರ್ಸರಿದೇನಿರುತ್ತೆ ಅದನ್ನು ವಿಡಿಯೋ ಏನು ನಾನು ಇವಾಗ ರೀಸೆಂಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಇವಾಗ ವಿಡಿಯೋ, ಆ ವಿಡಿಯೋಗೆ ಕಮೆಂಟ್ ಮಾಡಿ ಬರ್ಡೇ ವಿಶಸ್ಸು, ಆಯಿತಾ? ಓಕೆ, ಇನ್ನೇನಿಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ಅಷ್ಟೇ ಹೇಳಿ. ಮತ್ತು ನಾಳೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ ಮಾಡೋದು, ಲೈಕ್ ಮಾಡೋದು, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಎಲ್ಲರಿಗೂ ಶುಭರಾತ್ರಿ.